ಕಂದಾಚಾರಗಳು ಸೇರಿದಂತೆ ವಿವಿಧ ಕಾರಣಗಳಿಂದ ಬಾಲ್ಯ ವಿವಾಹಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರದ ನಿಗದಿತ ವಿವಾಹ ವಯಸ್ಸು ಉಲ್ಲಂಘಿಸಿ ಅಪ್ರಾಪ್ತರನ್ನ ವಿವಾಹ ಮಾಡುವ ಪದ್ಧತಿ ಇಂದು ನಡೆಯುತ್ತದೆ ಎಂಬುದಕ್ಕೆ ಇದೊಂದು ಸಾಕ್ಷಿ. ಹೌದು, ಇದು ಚಳ್ಳಕೆರೆ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಅಪ್ರಾಪ್ತ ಬಾಲಕಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಗಳಿಗೆ ತಾಯಿ ತಮ್ಮನ ಜೊತೆ ಹಾಡುಹಗಲೇ ಬಲವಂತವಾಗಿ ತಾಳಿ ಕಟ್ಟಿಸಲು ಮುಂದಾಗಿರುತ್ತಾರೆ. ಅಪ್ಪ ಎಲ್ಲಿದ್ದೀಯಾ, ವದ್ದಿಕೆರೆ ಸಿದ್ದಪ್ಪ ಕಾಪಾಡು, ದೊಡ್ಡಮ್ಮ ಎಲ್ಲಿದ್ದೀಯಾ, ಕಾಪಾಡಿ ಕಾಪಾಡಿ ಎಂದು ಬಾಲಕಿಯ ರೋದನದ ಕೂಗು ಎಂತವರಿಗೂ ಕರುಳು ಕಿತ್ತು ಬರುವಂತೆ ದೃಶ್ಯ ಹಾಗೂ ಕಣ್ಣಲ್ಲಿ ನೀರು ತರಿಸುತ್ತದೆ. ಬಾಲಕಿಗೆ ಬಲವಂತವಾಗಿ ತಾಳಿ ಕಟ್ಟಿಸುವಾಗ ಬಾಲಕಿಯ ತಂದೆ ಕುರಿ ಕಾಯಲು ಹೋಗಿರುತ್ತಾರೆ. ಆ ಸಂದರ್ಭದಲ್ಲಿ ಹೆತ್ತ ತಾಯಿಯೇ ತಮ್ಮನಿಗೆ ತಾಳಿ ಕಟ್ಟು ಎಂದು ಹೇಳುವ ಮಾತುಗಳು ಎಂಥ ತಾಯಿಯೂ ಇಂಥ ಘಟನೆಗೆ ಇಳಿಯಬಾರದು. ಘಟನೆ ಬಗ್ಗೆ ತಂದೆ ಹಾಗೂ ನೊಂದ ಅಪ್ರಾಪ್ತ ಮಗಳ ಜೊತೆ ಠಾಣೆ ದೂರು ನೀಡಲು ಬಂದ ಪ್ರಕರಣ ದಾಖಲಿಸಿ ನಂತರ ಕೆಲ ಮುಖಂಡರ ಒತ್ತಡಕ್ಕೆ ಮಣಿದು ರಾಜಿ ಸಂಧಾನ ಮಾಡಿಕೊಂಡು ಕೈ ತೊಳೆದುಕೊಂಡಿರುತ್ತಾರೆ. ರೆಡ್ಡಿಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಇದೇನು ಹೊಸದಲ್ಲ. ಈ ಹಿಂದೆಯೂ ಇಂತಹ ಪ್ರಕರಣಗಳು ನಡೆದಾಗ ರಾಜಿ ಮಾಡಿಸಿದ ಘಟನೆಗಳಿವೆ ಎಂದು ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಅಲ್ಲಿನ ವಾಸಿಗಳು ಕೆಲವರು ವಿಡಿಯೋ ಮಾಡಿ ವೈರಲ್ ಮಾಡಿದ ಬೆನ್ನಲ್ಲೇ ರಾಜಿಯಾಗಿದ್ದ ಪ್ರಕಾರಕ್ಕೆ ಹೊಸ ತಿರುವು ಪಡೆದು ಮತ್ತೆ ರಾತ್ರೋರಾತ್ರಿ ಪೊಲೀಸ್ ಅಧಿಕಾರಿಗಳು ರೆಡ್ಡಿಹಳ್ಳಿ ಗೊಲ್ಲರಹಟ್ಟಿಗೆ ಭೇಟಿ ನೀಡಿ ಅಪ್ರಾಪ್ತ ಬಾಲಕಿಯ ಕೊರಳಿಗೆ ತಾಳಿ ಕಟ್ಟಿಸಲು ಮುಂದಾಗಿದ್ದವರನ್ನ ವಶಕ್ಕೆ ಪಡೆದು ಜೈಲಿಗಟ್ಟಿದ್ದಾರೆ. ವಿಡಿಯೋ ವೈರಲ್ ಆಗದಿದ್ದರೆ ಅಪ್ರಾಪ್ತ ಬಾಲಕಿಯ ಬಲವಂತ ವಿವಾಹ ಪ್ರಕರಣ ಮುಚ್ಚಿ ಹೋಗುತ್ತಿತ್ತು ಎಂಬ ಮಾತುಗಳು ಹರಿದಾಡುತ್ತಿವೆ.